ಈ ತಿರಾಮಿಸು ಅನ್ನೋ ಡೆಸರ್ಟ್ ಇನ್ಸ್ಟಾಗ್ರಾಮ್ ಫುಲ್ ಟ್ರೆಂಡ್ ಆಗ್ತಿತ್ತು. ರೆಸಿಪಿ ನೋಡಿ ಓಕೆ ಲೆಟ್ ಮಿ ಟ್ರೈ ಅಂತ ಹೇಳಿ ಇವತ್ತು ಟ್ರೈ ಮಾಡ್ತಿದ್ದೀನಿ. ಇದಕ್ಕೆ ನಾನು ಹಾಫ್ ಗ್ಲಾಸ್ ಮಿಲ್ಕ್ ತೊಗೊಂಡಿದ್ದೀನಿ, ಕೋಕೋ ಪೌಡರ್ ತೊಗೊಂಡಿದ್ದೀನಿ, 6 ಪೀಸಸ್ ಆಫ್ ಬ್ರೆಡ್ ನಮಗೆ ಬೇಕಾಗಿರೋಷ್ಟು ಕ್ವಾಂಟಿಟಿ, ಮತ್ತು ಪನ್ನೀರ್ ಮತ್ತು ಡ್ರೈ ಫ್ರೂಟ್ಸ್ ಪೌಡರ್, ಹನಿ ಮತ್ತು ಕಾಫಿ ಡಿಕಾಕ್ಷನ್. ಇಲ್ಲಿ ನಾನು 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ, ಅರೌಂಡ್ 50 ಆರ್ 60 ml ಮಿಲ್ಕ್ ತೊಗೊಂಡಿದ್ದೀನಿ, ಮತ್ತು ನಮ್ಮ ಟೇಸ್ಟ್ ಪ್ರಕಾರ ಹನಿನ ಆ್ಯಡ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಸ್ವೀಟ್ ಜಾಸ್ತಿ ಇರಲಿ ಅಂತ ಒಂದು 3 to 4 ಸ್ಪೂನ್ ಆಫ್ ಹನಿನ ಆ್ಯಡ್ ಮಾಡಿ ಗ್ರೈಂಡ್ ಮಾಡಿದ್ದೀನಿ. ಇವಾಗ ತಿರಾಮಿಸು ಮೇಕಿಂಗ್ ಮೆಥಡ್ ಏನಂತ ನೋಡೋದ. ಫಸ್ಟ್ ಈ ಥರ ಬ್ರೆಡ್ನ ಕಾಫಿ ಡಿಕಾಕ್ಷನ್ಗೆ ಒಂದು ವಿತಿನ್ ಅ ಸೆಕೆಂಡ್ಸ್ ಅದು ತುಂಬ ಫುಲ್ಲಿ ವೆಟ್ ಆಗಿಬಿಡುತ್ತೆ ಬ್ರೆಡ್ಡು, 3 to 4 ಸೆಕೆಂಡ್ಸ್ಗೆಲ್ಲ ಅಷ್ಟೇ ನಾನು ಇಟ್ಟಿದ್ದು. 10 ಸೆಕೆಂಡ್ಸ್ ಹೇಳ್ತಾರೆ ರಸ್ಕ್ಗೆ, ಇದು ಬ್ರೆಡ್ ಆಗಿದ್ರಿಂದ 5 ಸೆಕೆಂಡ್ಸ್ಗೆಲ್ಲ ಆಗೋಯ್ತು. ನೆಕ್ಸ್ಟ್ ಪನ್ನೀರ್ ಪೇಸ್ಟ್ನ ಈ ಥರ ಲೇಯರ್ ಬೈ ಲೇಯರ್ ಬ್ರೆಡ್ ಆ್ಯಂಡ್ ಪನ್ನೀರ್ ಪೇಸ್ಟ್ ಈ ಥರ ಒಂದು ಬಾಕ್ಸಿಗೆ ಫುಲ್ ಮಾಡಿಕೊಂಡು ಫೈನಲ್ ಟಚಪ್ ಬಂದು ಕೋಕೋ ಪೌಡರ್ನ ಹಾಕೋಬೇಕು. ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರಲಿ ಅಂತ ಡ್ರೈ ಫ್ರೂಟ್ಸ್ ಪೌಡರ್ನು ಕೂಡ ಆ್ಯಡ್ ಮಾಡಿದೆ. ನೆಕ್ಸ್ಟ್ ರೆಫ್ರಿಜಿರೇಟರ್ ಮಾಡಿ ಆಯಿತು. ಟೇಸ್ಟ್ ನೋಡಿದಾಗ ಐ ವಾಸ್ ನಾಟ್ ಸೋ ಮಚ್ ಸ್ಯಾಟಿಸ್ಫೈಡ್ ಬಿಕಾಸ್ ಸ್ವೀಟ್ ತುಂಬ ಕಡಿಮೆ ಇದೆ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ನಾನು ರಸ್ಕ್ ಜೊತೆ ಆ್ಯಂಡ್ ಜಾಗ್ರಿ ಜೊತೆ ಟ್ರೈ ಮಾಡ್ತೀನಿ, ನೋಡೋದ ಅದಂಗಿರುತ್ತೆ ಟೇಸ್ಟು ಅಂತ. ಬಟ್ ಐ ವಾಸ್ ನಾಟ್ ಫುಲ್ಲಿ ಸ್ಯಾಟಿಸ್ಫೈಡ್ ವಿತ್ ದಿಸ್ ತಿರಾಮಿಸು. ನೀವು ಟ್ರೈ ಮಾಡಿ.